ನಮಸ್ತೆ ಗೆಳೆಯರೇ, ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 21/7/2025 ಸೋಮವಾರ ದಿನ ಏನೇನ್ ನಡಿಬಹುದು ಅನ್ನೋದು ನೋಡೋಣ. ಶುಕ್ರವಾರ ಮೇನ್ಲಿ US ಮಾರ್ಕೆಟ್ಸ್ ಆಗಲಿ ಯುರೋಪಿಯನ್ ಮಾರ್ಕೆಟ್ಸ್ ಆಗಲಿ ಫ್ಲಾಟ್ ಆಂಗಲ್ ಇಂದ ಕ್ಲೋಸ್ ಆಗಿದೆ. ಈ ಸದ್ಯದ ಮಟ್ಟಿಗೆ ಏಷ್ಯನ್ ಮಾರ್ಕೆಟ್ಸ್ ಶೋಕಾಸ್ ಮಾಡ್ತಾ ಇರೋದು ಫ್ಲಾಟ್ ಪಾಸಿಟಿವ್, ವೆರಸ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು -36 ಪಾಯಿಂಟ್ಸ್. ಸೊ ವಿ ಆರ್ ಎಟ್ ಅ ಫ್ಲಾಟ್ ರೈಟ್ ನೌ. ಎನಿವೆ, ಮಾರ್ಕೆಟ್ನಲ್ಲಿ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ ವೀಕೆಂಡ್ ಅಲ್ಲಿ ಬಂದಿರುವ ಇಂಪಾರ್ಟೆಂಟ್ ರಿಸಲ್ಟ್ಸ್ಗಳು, ಸ್ಪೆಷಲಿ HDFC ಬ್ಯಾಂಕ್, ICICI ಬ್ಯಾಂಕ್ ಮತ್ತು ರಿಲಯನ್ಸ್. ಓಕೆ, 3 ಮೇನ್ ಸ್ಟಾಕ್ಸ್ಗಳು ರಿಸಲ್ಟ್ ಇದೆ. ನೋಡ್ಕೋತಿದ್ರಿ ಇಲ್ಲಿ ಏನಿದೆ. ಸೊ ನೆಟ್ ಪ್ರಾಫಿಟ್ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ರೈಸ್ ಆದಂಗೆ ಅನಿಸ್ತಾ ಇದೆ. ಅದು ಗುಡ್ ಅಲ್ಲ ಸರ್, ಬ್ಯಾಡ್ ಇರೋದು ಇಲ್ಲಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಏನದಲ್ಲಪ್ಪ, ಅದು 7% ಎಕ್ಸ್ಪೆಕ್ಟೇಷನ್ ಇತ್ತು, 5% ಬಂದಿದೆ. ದಾಟ್ ಇಸ್ ಅ ಮೈನ್ ಪಾಯಿಂಟ್ ಹಿಯರ್. ಅದು ಬಿಡಿ ಸರ್, ಇನ್ನೊಂದೇನಪ್ಪಾ ಅಂತಂದ್ರೆ ದ ಪ್ರೊವಿಷನ್ ಸರ್. ಪ್ರೊವಿಷನ್ ಅಪ್ಪ ಅಂದ್ರೆ ಬ್ಯಾಡ್ ಲೋನ್ಸ್ ವಿಚ್ ಆರ್ ನಾಟ್ ಏಬಲ್ ಟು ಪೇ. ಓಕೆ, ಯಾರು ಸಾಲವನ್ನು ತುಂಬಕ್ಕಾಗಲ್ವೋ ಅಂತ ಸಾಲಗಳನ್ನ ನಾವು ಬ್ಯಾಡ್ ಲೋನ್ಸ್ ಅಥವಾ ರಿಕವರಿ ಆಗುವುದಿಲ್ಲ ಅಂತ ಕೆಲವೊಂದು ಅಮೌಂಟ್ ನ ತೆಗೆದಿಡ್ತೀವಿ. ಅದನ್ನ ಎಕ್ಸ್ಪೆಕ್ಟೇಷನ್ ಇತ್ತು 3,200 ಹತ್ರ ಬರ್ಬೋದು, ಬಿಕಾಸ್ ಆಕ್ಸಿಸ್ ಬ್ಯಾಂಕ್ ನ 2,200 ಕೋಟಿ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡ್ರೆ ಸರ್ಪ್ರೈಸಿಂಗ್ಲಿ ಇಟ್ಸ್ ಅ ರೆಡ್ ಫ್ಲಾಗ್. 14,441 ಕೋಟಿನ ಇವ್ರು ಪ್ರೊವಿಷನ್ ಮಾಡಿ ಇಟ್ಕೊಂಡಿದ್ದಾರೆ. ದಟ್ಸ್ ಅ ರೆಡ್ ಫ್ಲಾಗ್. ಇದಾದ್ಮೇಲೆ ಇನ್ನೂ ಒಂದು ರಿಸಲ್ಟ್ ಬಂತು, ICICI ಬ್ಯಾಂಕ್. ಇವ್ರದ್ದು ನೋಡಿದ್ರೆ ಏನಾಯ್ತು ಸರ್, ನೆಟ್ ಪ್ರಾಫಿಟ್ ಈಗ ಕಂಪೇರ್ಡ್ ಟು ಎಕ್ಸಿಸ್ ಬ್ಯಾಂಕ್ ನೋಡಿದ್ರೆ, HDFC ಬ್ಯಾಂಕ್ ನೋಡಿದ್ರೆ ಸಖತ್ತಾಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಎಕ್ಸ್ಪೆಕ್ಟೇಷನ್ 8% ಇತ್ತು, 10.5% ಬಂದಿದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕೂಡ ಓಕೆ ಇದ್ಬಿಟ್ಟು ಪ್ರೊವಿಷನ್ ಇವರಿಗೆ ಕಂಪೇರ್ ಮಾಡಿದ್ರೆ 5,099 ಕೋಟಿ ಮಾಡುವಂತ ವಿಚಾರ ಇತ್ತು. ಲೈಕ್ ಬ್ಯಾಡ್ ಲೋನ್ಸ್ ಅಷ್ಟು ಆಗುವ ಚಾನ್ಸ್ ಇತ್ತು, ಬಟ್ ಅದಕ್ಕಿಂತ ಕಮ್ಮಿ ಬಂದಿದೆ. ದಾಟ್ ಈಸ್ ಗುಡ್ ಫಾರ್ ಇಟ್. ಅದಕ್ಕೋಸ್ಕರ ನೀವು ಶುಕ್ರವಾರ ದಿನ HDFC ಬ್ಯಾಂಕ್ ನೆಗೆಟಿವ್ ಆಗ್ತಿದ್ದು ಅಡ್ವಾನ್ಸ್ ಆಗಿ ICICI ಬ್ಯಾಂಕ್ ಪಾಸಿಟಿವ್ ಆಗ್ತಿದ್ದನ್ನ ನೋಡಿದ್ದೀರಿ. ಓಕೆ, ದಿಸ್ ಇಸ್ ಅ ರಿಸಲ್ಟ್ ಅನಾಲಿಸಿಸ್ ಆಯ್ತು. ಅಂಡ್ ವಾಟ್ ಅಬೌಟ್ ರಿಲಯನ್ಸ್? ಸೊ ರಿಲಯನ್ಸ್ ನೋಡ್ಕೋತಿದ್ರಿ, ಈಗ ಮೇನ್ಲಿ ಇವರದು ರೆವೆನ್ಯೂ ರೈಸ್ ಆಗಿದೆ. ಸೊ ಮೇನ್ ರೆವೆನ್ಯೂ ರೈಸ್ ಆಗಿದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ರೆ 7.5% ಡೌನ್ ಆಗ್ಬಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. 2,43,000 ಕೋಟಿ ಆಗಿದೆ ರೆವೆನ್ಯೂ. ಸೊ ಎನಿವೆ, ಅಬಿಟಾ ಒಳಗಡೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅಬ್ಸರ್ವ್ ಮಾಡ್ಕೊಳ್ತೀರಿ. ಓಕೆ, ಸೊ ಅಬಿಟಾ ಹ್ಯಾಸ್ ಎಕ್ಸ್ಪೆಕ್ಟೆಡ್ ಅಬೌಟ್ 18.4% ವರ್ಸಸ್ 16.8, ಬಟ್ ಇದು 17.6 ಬಂದಿದೆ. ಓಕೆ ಲೆವೆಲ್ ಇದೆ. ಸೊ ನೋಡ್ಕೋತೀರಿ, ನೆಟ್ ಪ್ರಾಫಿಟ್ ಓನ್ಲಿ ಇಷ್ಟೇ ಆಗುವಂತ ಎಕ್ಸ್ಪೆಕ್ಟೇಷನ್ ಇತ್ತು, 19,000 ಚಿಲ್ಲರೆ. ಬಟ್ ಇದು ಕೂಡ ಸರ್ಪ್ರೈಸಿಂಗ್ಲಿ 26,700 ಅಥವಾ 27,000 ಕೋಟಿ ಬಂದಿದೆ. ಅದು ಕೂಡ ಶೇರ್ಗಳನ್ನ ಸೆಲ್ ಮಾಡೋದ್ರಿಂದ, ದಟ್ ಇಸ್ ಅದರ್ ಇನ್ಕಮ್ ನಿಂದ ಬಂದಿದ್ದಿದೆ ಅಷ್ಟೇ. ಬಟ್ ಮೇನ್ಲಿ ಇದು ಸರ್. ಸೊ ಸೆಗ್ಮೆಂಟಲ್ ರೆವೆನ್ಯೂ ಪ್ರಕಾರ ನೋಡಿದ್ರೆ, ಸೊ ರೆವೆನ್ಯೂ ಹ್ಯಾಸ್ ಫಾಲೋನ್ ಇನ್ ಆಲ್ ದೀಸ್ ಸೆಕ್ಟರ್ಸ್. ಓಕೆ, ಸೊ ಮೇನ್ ಪಾಯಿಂಟ್ ಇದೆ, ಅರ್ಥ ಮಾಡ್ಕೊಳ್ತೀರಿ. ಓಕೆ, ಬಟ್ ಪ್ರಾಫಿಟಬಲ್ ಇದ್ದಾರೆ. ಸೊ ಡೂ ಅಂಡರ್ಸ್ಟ್ಯಾಂಡ್, ಮಾರ್ಕೆಟ್ ಕುಡ್ ರಿಯಾಕ್ಟ್ ಲೈಕ್ ವೈಲ್ಡ್ ಆಗುವ ಚಾನ್ಸ್ ಇದೆ. ಸೊ ಇನ್ ಕೇಸ್ ಪೊಸಿಷನ್ ಮಾಡೋರಿದ್ರೆ ಫಸ್ಟ್ ಒಂದು ಹಾಫ್ ಅನ್ ಅವರ್ಸ್ ಅಥವಾ ಫಸ್ಟ್ 2 hours ಬಿಟ್ಕೋತೀರಿ. ಎನಿವೆ, ರಿಸಲ್ಟ್ ಅನಾಲಿಸಿಸ್ ಆಯಿತು. ವಾಟ್ ಅಬೌಟ್ FID ಆಕ್ಟಿವಿಟಿ? ಶುಕ್ರವಾರ FID ಆಕ್ಟಿವಿಟಿ ನೋಡಿದ್ರೆ FI ಬೈ ಮಾಡಿದ್ದಾರೆ ಅಂಡ್ ಇವರು ಕೂಡ ಬೈ ಮಾಡಿದ್ದಾರೆ. ಹಾರ್ಡ್ಲಿ ಈ ತಿಂಗಳು ಗುಟ್ಲೆ ಮಾರ್ಕೆಟ್ FI ನೋಡ್ಕೊಳ್ತೀರಿ, ಹಾರ್ಡ್ಲಿ ದೇ ಆರ್ ಬಾಯಿಂಗ್ ತರ ಇದ್ದಾರೆ. ಓಕೆ, ಬರ್ತಾರೆ 300 ಕೋಟಿ ಬರ್ತಾರೆ, 1,600 ಕೋಟಿ ಸೆಲ್ ಮಾಡ್ತಾರೆ, 5,000 ಕೋಟಿ ಹೆವಿ ಸೆಲ್ ಮಾಡ್ಲಿಕ್ಕೆ. ಹಿಂಗೆ ಯಾವುದೇ ರೀತಿ ಹ್ಯೂಜ್ ಪಾರ್ಟಿಸಿಪೇಷನ್ ಅಂತೂ ಇಲ್ವೇ ಇಲ್ಲ. ಎನಿವೆ, ಹೋದ ಶುಕ್ರವಾರ ಮಾರ್ಕೆಟ್ ನಲ್ಲಿ ADRಗಳು ಏನ್ ಕ್ಲೋಸ್ ಆಗಿದೆ ನೋಡ್ಕೊಳ್ತಾರೆ. ಇನ್ಫೋಸಿಸ್ ನೆಗೆಟಿವ್ 1.41%, ICICI ಬ್ಯಾಂಕ್ ನೆಗೆಟಿವ್, ವಿಪ್ರೋ 1.96%, HDFC ಬ್ಯಾಂಕ್ 1.13% ನೆಗೆಟಿವ್, ರೆಡ್ಡೀಸ್ -1.43. ಟೋಟಲ್ ಓವರ್ ನೋಡಿದ್ರೆ ಟೋಟಲ್ ADRಗಳೇ ನೆಗೆಟಿವ್. GDRಗಳು ನೋಡ್ಕೋತಿದ್ದೀರಿ. ಓಕೆ, ಬಿಲೋ ಆಫ್ಟರ್ ದ ಲೈಕ್ ಎಕ್ಸ್ಪೆಕ್ಟೇಷನ್ ಆಫ್ ರಿಸಲ್ಟ್ ಮಾರ್ಕೆಟ್ ಓಡಿದ್ದ, ಆಮೇಲೆ ಅದು ಆಕ್ಚುಯಲ್ ರಿಸಲ್ಟ್ ಅಥವಾ ಫಿಗರ್ ಬಂದಾಗ ಮಾರ್ಕೆಟ್ ಬಿದ್ದಿದೆ. ಪ್ರಾಫಿಟ್ ಇದ್ದಾರೆ, ಬಟ್ ಆಕ್ಚುಯಲ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ದಿಸ್ ಈಸ್ ನಾಟ್ ರೈಟ್. ಎನಿವೆ, ಸೊ FID ಆಕ್ಟಿವಿಟಿ ನೋಡಿದಿರಿ. ಎಕನಾಮಿಕ್ ಕ್ಯಾಲೆಂಡರ್ ಏನ್ ಹೇಳುತ್ತೆ, ಈ ವಾರ ಇಂಪಾರ್ಟೆಂಟ್ ಏನಾದರೂ ಬರ್ತಾ ಇದೆಯಾ? ಸೊ ನೋಡ್ಕೊಳಿಕ್ ಹೋದ್ರೆ, ಓಕೆ, ಜಪಾನ್ ಅಂತ ಇವತ್ತು ಹಾಲಿಡೇ ಇದೆ ನೋಡಿದಿರಿ. ಫೆಡ್ ಚೇರ್ಮನ್ ಏನ್ ಮಾತಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ. ನಾಳೆ ಮಂಗಳವಾರ ದಿನ ಅಂಡ್ ಕ್ರೂಡ್ ಆಯಿಲ್ ಇನ್ವೆಂಟರಿ ಡೇಟಾಗಳು ಅಂಡ್ ಕೆಲವೊಂದು ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆ, ECB ಇಂಟ್ರೆಸ್ಟ್ ಡಿಸಿಷನ್ಸ್. ಸೊ ಮೊದಲನೇ 3 ದಿನ ಅಂತೂ ಯಾವ ರೀತಿ ಅಂತ ದೊಡ್ಡ ಕಷ್ಟಗಳಿಲ್ಲ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ. ಸೊ ಇದನ್ನೆಲ್ಲ ನೋಡ್ಕೊಂಡಿದ್ದೀರಿ. ಅಂಡ್ FID ಆಕ್ಟಿವಿಟಿ ನೋಡ್ಕೊಂಡಿದ್ದೀರಿ. ಅಂಡ್ ಟೋಟಲ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾರೆ ಹಾರ್ಡ್ಲಿ -30+ ಅಥವಾ ಹೆಚ್ಚು ಕಡಿಮೆ -30 ಅಂತ ಅಂದ್ರೆ ಲಾಜಿಕಲ್ ಥಿಂಕ್ ಮಾಡ್ಕೊಳ್ಳಿ. 24 ಕ್ಲೋಸ್ 968 ಹತ್ರ ಕ್ಲೋಸ್ ಆಗಿದೆಲ್ಲ. ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು 24,930 ಅಥವಾ ನಿನ್ನೆಯ ಶುಕ್ರವಾರ ಲೋನ ಬ್ರೇಕ್ ಡೌನ್ ಆಗ್ತಾ ಇದ್ರೆ, ಗ್ಯಾಪ್ ಡೌನ್ ಕೂಡ ಅಥವಾ ಕಂಟಿನ್ಯೂಸ್ ನೆಗೆಟಿವ್ ಆದ್ರೆ, ಇಟ್ ಹ್ಯಾಸ್ ಅ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅರೌಂಡ್ 24,800 and even to 24,500. Be ready with that.
ಓಕೆ, ಇವತ್ತೇ ಮಾರ್ಕೆಟ್ ಇದನ್ನ ಮಾಡ್ಬೋದು. ಲೆಟ್ಸ್ ಗೋ ಆಯಿಲ್ ಮಾರ್ಕೆಟ್. ಆಯಿಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ? ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ, ನೋಡ್ಕೋತಿದ್ರಿ. ಮಾರ್ಕೆಟ್ ಅದನ್ನ ಬ್ರೇಕ್ ಡೌನ್ ಮಾಡಿದ್ದು. ಓಕೆ, ಹೋದ್ ಬುಧವಾರ ಒಂದು ರಿಸಲ್ಟ್ ಬಂದಿತ್ತು, ದಟ್ ಇಸ್ ಇನ್ವೆಂಟರಿ ಡೇಟಾ ಬಗ್ಗೆ. ಆವಾಗ ಜಂಪ್ ಆಗಿದ್ದು, ವಾಪಸ್ ಇದೇ ಜಾಗದಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಮಾಡ್ತಾ ಕೂತ್ಕೊಂಡಿದೆ. ದಟ್ ಇಸ್ ಎಕ್ಸಾಕ್ಟ್ ಲೆವೆಲ್ ಅರೌಂಡ್ 66.5. ಸೊ ನಿಮ್ಗೆ ಗೊತ್ತಾಗಿರ್ಬೇಕಾಗೋದು ಏನ್ ಡೇಟಾ ಏನಪ್ಪಾ ಅಂದ್ರೆ, ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಹೋಲ್ಡ್ ಮಾಡಿ ಮೇಲೆಗಡೆ ಹೋದ್ರೆ 2 ಪಾಯಿಂಟ್ ಇದೆ, ಟ್ರೆಂಡ್ ಲೈನ್ ಹೋಲ್ಡ್ ಮಾಡುತ್ತೆ, ಅರ್ಲಿ ರಿಜೆಕ್ಷನ್ ಹೋಲ್ಡ್ ಮಾಡುತ್ತೆ. ಅದರ್ವೈಸ್ ಇನ್ ಕೇಸ್ ಏನಾದ್ರು ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ನೀವು ನಮ್ಮ ಮಾರ್ಕೆಟ್ ನಲ್ಲೂ ಕೂಡ ಸೆಲ್ ಮಾಡಬಹುದು. ಫಸ್ಟ್ ಟಾರ್ಗೆಟ್ ಈಸಿಲಿ ಕಣ್ಣಿಗೆ ಕಾಣ್ತಾ ಇದೆ 65.5. ಸೊ ಇಂಡಿಯನ್ ಮಾರ್ಕೆಟ್ಗೆ ನೀವು ಅಡ್ಜಸ್ಟ್ ಮಾಡಿ ಅದನ್ನ ಓದ್ತೀರಿ. ಓಕೆ, ಅಬೌಟ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ನೋಡ್ಕೋತಿದ್ದೀರಿ ಮಾರ್ಕೆಟ್ನೊಳಗಡೆ. ಇದನ್ನ ಮೊನ್ನೆ ಡಿಸ್ಕಷನ್ ಮಾಡಿದ್ವಿ. ಆಸ್ ಇಟ್ ಈಸ್ ನಾ ಇದನ್ನ ಮುಂದೆ ಎಕ್ಸ್ಟೆನ್ಷನ್ ಮಾಡ್ಕೋತೀನಿ. ಸೊ ಮೇಜರ್ ಲೆವೆಲ್ 310, ಮಾರ್ಕೆಟ್ ಅದನ್ನ ದಾಟ್ಕೊಂಡಿಲ್ಲ. ಕೆಳಗಡೆ 298 ಅಲ್ಲೂ ಬಂದಿಲ್ಲ. ಸೊ ಎನಿವೇ ಮಾರ್ಕೆಟ್ ಸದ್ಯ ಮಟ್ಟಿಗೆ ರಿಜೆಕ್ಷನ್ ನ ಶೋಕಾಸ್ ಮಾಡೋದು ನೋಡಿದ್ರೆ ವಿ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಕಮ್ ಟು 298. ಓಕೆ, ಫೇಲ್ ಆದ್ರೆ ಆಬ್ವಿಯಸ್ಲಿ ರೆಡಿ ಇದೀವಿ 285 ಹತ್ರ. ಹೋಲ್ಡ್ ಆದ್ರೆ 310 ಮೇಲೆಗಡೆ ಹೋದ್ರೆ ಮಾತ್ರ ಟ್ರೇಡ್ ಇದೆ. ಸೊ ವ್ಯಾಲ್ಯೂಬಲ್ ಏರಿಯಾ ಹತ್ರ ಮಾರ್ಕೆಟ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ವಾಟ್ ಅಬೌಟ್ ಗೋಲ್ಡ್ ಹಿಯರ್? ಗೋಲ್ಡ್ ಅಲ್ಲಿ ನೋಡ್ಕೋತಿದ್ರಿ ಇಂಪಾರ್ಟೆಂಟ್ ಲೆವೆಲ್ಗಳು. ಸೊ ಮೊನ್ನೆ ಕೂಡ ಈ ಲೆವೆಲ್ ನ ಡಿಸ್ಕಷನ್ ಮಾಡಿದ್ವಿ, 3360 ಲೆವೆಲ್ ನ. ಮಾರ್ಕೆಟ್ ಇದನ್ನ ಇನ್ ಕೇಸ್ ಏನಾದ್ರು ಬ್ರೇಕ್ಔಟ್ ಮಾಡ್ಕೊಂಡ್ರೆ ವಿ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಟಿಲ್ ಈವನ್ ಟು ದ ಹೈಯರ್ ಲೆವೆಲ್ಸ್, ದಟ್ ಈಸ್ ಹಿಯರ್ 3390 ಲೆವೆಲ್. ಓಕೆ, ಅಂದ್ರೆ ಮಾರ್ಕೆಟ್ ನಿಮಗೆ ಬ್ರೇಕ್ಔಟ್ ಆದರೆ ಸದ್ಯದ ಮಟ್ಟಿಗೆ ಸ್ಟಾಪ್ ಇದೆ, ಮಾರ್ಕೆಟ್ ಸ್ಲೋ ಇದೆ. ದೋ ಇದನ್ನ ನೀವು 1 hour ಆಂಗಲ್ ಸ್ವಿಚ್ ಮಾಡ್ಕೊಂಡ್ಬಿಟ್ಟು ನೋಡಿದ್ರೆ ಲುಕ್ ಆಟ್ ಹಿಯರ್, ಮಾರ್ಕೆಟ್ ಕುಡ್ ಈವನ್ ಸ್ಲಿಪ್ ಟು ಡೌನ್ ಸೈಡ್ ಆಲ್ಸೋ. ಅದು ಸಪೋರ್ಟ್ ನಮ್ಗೆ ಎಲ್ಲಿ ಬರುತ್ತಪ್ಪ ಅಂದ್ರೆ 3340 ಹತ್ರ ಬರುತ್ತೆ. ಸೊ ಅಬೌವ್ 3360 ಬೈ ಅಂಡ್ ಇಲ್ಲಿ ರಿಜೆಕ್ಷನ್ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ 3340 ಅನ್ನೋ ಡೇಟಾ ಸಿಗುತ್ತೆ. ಸೊ ಓವರ್ ಆಲ್ ಮಾರ್ಕೆಟ್ ನ ನೋಡ್ಕೊಂಡ್ರೆ, ಗೋಲ್ಡ್ ಆಗಲಿ ಆಯಿಲ್ ಮಾರ್ಕೆಟ್ ಆಗಲಿ ನ್ಯಾಚುರಲ್ ಗ್ಯಾಸ್ ನೋಡ್ಕೊಂಡ್ರೆ ದೇ ಆರ್ ಲುಕಿಂಗ್ ಲೈಕ್ ಓಕೆ ಲೆವೆಲ್ ಅನ್ನೋದು ಸ್ಟ್ರಕ್ಚರ್ ನಲ್ಲಿ. ಅಂಡ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಫ್ಲಾಟ್ ಓಪನ್ ಫಾರ್ ಅ ಡೇ. ಸೊ 2 ಕ್ವೆಶನ್ಸ್ ಕ್ವಿಕ್ಲಿ ತಗೊಂಡ್ಬಿಡ್ತೀನಿ. IRFC ಒಂದು ಕ್ವೆಶನ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಣ ಕ್ವಿಕ್ಲಿ. ಡೇ ಆಂಗಲ್ ನೋಡ್ಕೋತಿದ್ರಿ, ಇಲ್ಲಿ ಏನ್ ಕಾಣುತ್ತೆ ನೋಡ್ಕೋತೀರಿ. ಮಾರ್ಕೆಟ್ ಕಂಟಿನ್ಯೂಸ್ಲಿ ಲೋವರ್ ಸ್ಟ್ರಕ್ಚರ್ ಮಾಡ್ಕೋತಿದ್ದಾನೆ. ಒಂದು ಹೈ, ಲೋವರ್ ಹೈ ಅಂಡ್ ಮಾರ್ಕೆಟ್ ನಲ್ಲಿ ನೋಡ್ಕೋತೀವಿ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಆಗಿದೆ. ಮಾರ್ಕೆಟ್ ಇಂಪಾರ್ಟೆಂಟ್ ಸಪೋರ್ಟ್ ಅಲ್ಲಿ ನಿಂತ್ಕೊಂಡ್ರೆ 132 ಆಸ್ಪಾಸ್ ಇದೆ. ಇದನ್ನ ಫೇಲ್ ಮಾಡಿದ್ರೆ ಕಂಟಿನ್ಯೂಷನ್ ಟು ಡೌನ್ ಸೈಡ್ ಇಸ್ ಹೈಲಿ ಪಾಸಿಬಲ್. ಅವಾಗ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡ್ರೆ 124 ಅದರ ಆಸ್ಪಾಸ್ ಬರುವ ಚಾನ್ಸ್ ಇದೆ. ಎಸ್ ವಿ ಆರ್ ಹೋಲ್ಡಿಂಗ್ ಅಂತ ಇದ್ರೆ ಅವರೇಜ್ ಮಾಡುವಂತ ಸ್ಥಿತಿ ಅಂತ ನಿರ್ಮಾಣ ಆಗ್ತಾ ಇದ್ರೆ ದಿಸ್ ಇಸ್ ವಾಟ್ ಅ ಟ್ರೆಂಡ್ ಲೈನ್ ಡ್ರಾ. ಮಾರ್ಕೆಟ್ 136 ಮೇಲ್ಗಡೆ ಬ್ರೇಕ್ಔಟ್ ಆಗ್ಬಿಟ್ಟು ಹೋಲ್ಡ್ ಮಾಡತ್ತಪ್ಪ ಅಂದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ. 150 ಅದ್ರ ಮೇಲ್ಗಡೆ ಇರುವ ಟಾರ್ಗೆಟ್ ಕೂಡ ಇಲ್ಲಿ ಅಚೀವ್ ಆಗೋ ಚಾನ್ಸಸ್ ಇದೆ. ಬಟ್ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿ ಹೈಯರ್ ಮಾಡಬೇಕು ಡೇ ಆಂಗಲ್ ಇಂದ. ಟೆಕ್ನಿಕಲ್ ಲೆವೆಲ್ ಇದೆ, ಡೂ ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ನೆಕ್ಸ್ಟ್ ಕ್ವೆಶನ್ ಇದೆ ಗ್ಲೆನ್ಮಾರ್ಕ್. ಗ್ಲೆನ್ಮಾರ್ಕ್ ಅಲ್ಲಿ ಏನ್ ನಡೀತಾ ಇದೆ? ಸೊ ಲುಕ್ ಅಟ್ ಹಿಯರ್, ಗ್ಲೆನ್ಮಾರ್ಕ್ ಹ್ಯಾಸ್ ಗಿವನ್ ಅ ಟಾಪ್. ಓಕೆ, ಟಾಪ್ ಅಪ್ ಮಾಡ್ಕೊಂತ ಹೋಗ್ತಾ ಇದೆ. ಈಗ ಟೈಮ್ ಪಾಸ್ ಆಗ್ತಾ ಇದೆ. ಇನ್ ಕೇಸ್ ಇಫ್ ಯು ಆರ್ ಹೋಲ್ಡರ್ ಓಕೆ ಆಫ್ ದಿ ಸ್ಟಾಕ್, ಸೊ ವೆರಿ ಕೇರ್ಫುಲ್ ಹಿಯರ್. ಮಾರ್ಕೆಟ್ ಟಾಪ್ ನ ಇದು ಮಾಡಿದೆ 2260 ಆಸ್ಪಾಸ್ ಇದೆ. ಕೆಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡೋಣ 1 hour ಆಂಗಲ್ ಬರೋಣ, ಬಿಕಾಸ್ ಟೈಮ್ ಆಲ್ ಟೈಮ್ ಹೈ ಇದೆ. ಸೊ ಮೇಜರ್ ಲೆವೆಲ್ ಸಪೋರ್ಟ್ ಇಸ್ ಅಟ್ ಹಿಯರ್. ಸೊ ಇದನ್ನ ಎಕ್ಸಾಕ್ಟ್ ಟ್ರೆಂಡ್ ಆಂಗಲ್ ಅಂತ ತಗೊಂಡ್ರೆ ಚಂದ ಇರ್ತದೆ. ಲುಕ್ ಅಟ್ ದಿಸ್ ಒನ್. ಓಕೆ, ಸೊ ಈ ರೇಂಜ್ ಒಳಗಡೆ ಇದ್ರೆ ನಮ್ಮ ಕೆಲಸ ಏನೂ ಇರೋದಿಲ್ಲ. ಅಥವಾ ನೀವು ಇನ್ ಕೇಸ್ ಆದ್ರೂ ಆಪ್ಷನ್ ಅಲ್ಲಿ ಅಥವಾ ಫ್ಯೂಚರ್ ನಲ್ಲಿ ಕ್ಯಾರಿ ಮಾಡಬೇಕಂದ್ರೆ 2260 ಅಥವಾ 70 ಮೇಲ್ಗಡೆ ಹೋಗ್ತಾ ಇದ್ರೆ ಆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ. ಇಲ್ಲ ರೇಂಜ್ ಬೌಂಡ್ ಎಕ್ಸ್ಪೆಕ್ಟೇಷನ್ ಮಾಡೋಣ. ಆಬ್ವಿಯಸ್ ಇಷ್ಟೊಂದು ಪ್ರಾಫಿಟ್ ಆಗಿತ್ತಪ್ಪ ಅಂದ್ರೆ ಲಾಂಗ್ ಅನ್ವೈಂಡಿಂಗ್ ಕೂಡ ಇರುತ್ತೆ. ಸೊ ಮಾರ್ಕೆಟ್ ಕೆಳಗಡೆ 2200 ಕೆಳಗಡೆ ಹೋದ್ರೆ ಮಾರ್ಕೆಟ್ ಸ್ಲೋಲಿ ಸೈಡ್ ವೇಸ್ ಟು ನೆಗೆಟಿವ್ ಹೋಗ್ತಾ ಟೈಮ್ ಪಾಸ್ ಮಾಡೋ ಚಾನ್ಸ್ ಇದೆ. ಸೊ ಇದ್ರ ಕೆಳಗಡೆ ನಿಮ್ಗೆ ಇಂಟೆನ್ಸಿಟಿ ಅನ್ಸಿದ್ರೆ, ಲೋವರ್ ಸ್ಟ್ರಕ್ಚರ್ ಅನ್ಸಿದ್ರೆ ಕೆಳಗಡೆ ಹೋಗಬಹುದು. ಎನಿವೆ, ಟೋಟಲ್ ಆಗಿ ಡಿಸ್ಕಷನ್ ಮಾಡಿದೀವಿ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ, ADR ಪ್ರಕಾರ, GDR ಪ್ರಕಾರ, FID ಆಕ್ಟಿವಿಟಿ ಪ್ರಕಾರ. ಸೊ ಈವನ್ ರಿಸಲ್ಟ್ ಆಂಗಲ್ ಇಂದ ಡಿಸ್ಕಷನ್ ಮಾಡಿದ್ವಿ. ಹೈಲಿ ವಾಲಟೈಲ್ ಡೇ ಆಗುವ ಚಾನ್ಸಸ್ ಎಲ್ಲ ಕಾಣ್ತಾ ಇದೆ ಮಾರ್ಕೆಟ್ ನಲ್ಲಿ. ಸೊ ಬಿಕಾಸ್ ರಿಸಲ್ಟ್ಸ್ ಗಳು ಕೂಡ SS ಬ್ಯಾಂಕ್ ಒಂದು ಬಿಟ್ರೆ ಈವನ್ ರಿಲಯನ್ಸ್ ಅಲ್ಲಾಗ್ಲಿ HDFC ಬ್ಯಾಂಕ್ ಆಗಲಿ ಅಷ್ಟೊಂದು ಹೇಳುವಂತ ರಿಸಲ್ಟ್ ಏನಿಲ್ಲ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತೇಳಿ. ಏನೂ ಚಾನ್ಸ್ ಇದ್ರೆ ಆಬ್ವಿಯಸ್ಲಿ ಟ್ರೈ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ, ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು